ಇವತ್ತು ವೈಕುಂಠ ಏಕಾದಶಿ, ಅದಕ್ಕೆ ಇನ್ನೊಂದು ಹೆಸರು ಮುಕ್ಕೋಟಿ ಏಕಾದಶಿ ಅಂತ. ಈ ಏಕಾದಶಿಯ ಫಲಿತ ಏನು ಅಂದರೆ, ಎಲ್ಲ ಏಕಾದಶಿ ವ್ರತ ಆಚರಣೆ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಒಂದು ಏಕಾದಶಿ ಮಾಡಿದ್ರೆ ನಮಗೆ ಎಲ್ಲ ಏಕಾದಶಿಯ ಫಲಿತ ಸಿಗುತ್ತೆ ಅಂತ. ಈ ದಿನದ ವಿಶೇಷತೆ ಏನು ಅಂದರೆ, ಉತ್ತರ ದ್ವಾರ ದರ್ಶನ ವಿಶೇಷವಾದದ್ದು. ಎಲ್ಲ ವೈಷ್ಣವ ಕ್ಷೇತ್ರಗಳಲ್ಲೂ ಉತ್ತರ ದ್ವಾರ ದರ್ಶನವನ್ನು ಕಲ್ಪಿಸ್ತಾರೆ ಎಲ್ಲ ಕಡೆಯೂ. ಇದು ಬಂದ್ಬಿಟ್ಟು ಧನುರ್ಮಾಸದಲ್ಲಿ ಬರುವ ಶುಕ್ಲ ಪಕ್ಷ ಏಕಾದಶಿಯನ್ನು ನಾವು ವೈಕುಂಠ ಏಕಾದಶಿ ಅಂತ ಕರಿತೀವಿ. ಈ ಏಕಾದಶಿಯ ದಿನ ಬಂದ್ಬಿಟ್ಟು ನಮಗೆ ಈ ವೈಕುಂಠ ಏಕಾದಶಿ ಉತ್ಸವ 22 ದಿನದ ಉತ್ಸವ ಆಗಿರುತ್ತೆ. ಆ ದಿನದಲ್ಲಿ ನಮಗೆ ಇವತ್ತು 11ನೇ ದಿನ, ರಾಪತ್ತು ಅಂತ ಹೇಳ್ತೀವಿ ನಾವು ತಮಿಳಲ್ಲಿ. ಅದರಲ್ಲಿ ಮೊದಲನೇ ದಿನ ಇವತ್ತು ಉತ್ತರ ದ್ವಾರ ದರ್ಶನ. ಇಂದಿನಿಂದ ಎಲ್ಲ ಪ್ರಸಿದ್ಧ ವೈಷ್ಣವ ಕ್ಷೇತ್ರಗಳಲ್ಲಿ 10 ದಿನ ಉತ್ತರ ದ್ವಾರ ತೆಗೆದಿರುತ್ತೆ ಅಂತ. ಈ 10 ದಿನಾನೂ ನಮಗೆ ಉತ್ತರ ದ್ವಾರ ದರ್ಶನ ನೀಡುತ್ತಾರೆ. ಅದರಿಂದ ಒಂದು ಕಾರಣವಾಗಿ ನಮಗೆ ನಮ್ಮಾಳ್ವಾರ್ ಅವರಿಂದಾಗಿ ನಮಗೆ ಈ ಉತ್ಸವಗಳೆಲ್ಲ, ನಮ್ಮಾಳ್ವಾರ್ ತಿರುಮಂಗೈ ಆಳ್ವಾರ್ ಅವರಿಂದಾಗಿ ನಮಗೆ ಈ ಉತ್ಸವಗಳೆಲ್ಲ ಏರ್ಪಾಡಾಗಿರೋದು. ಈ ನಮ್ಮ ಕೋರಮಂಗಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ವಿಶೇಷತೆ ಏನು ಅಂದರೆ, ಈ 30 ದಿನ ನಾವು ಧನುರ್ಮಾಸ ಆಚರಣೆ ಇಲ್ಲಿ ನಡೆಯುತ್ತೆ. ಇಲ್ಲಿನ ವಿಶೇಷವಾಗಿ ಆಂಡಾಳ್ ಸನ್ನಿಧಿ ಇರೋದ್ರಿಂದ ನಾವು ಬೆಳಗ್ಗೆನೇ ಬಂದು 5 ಗಂಟೆಗೆ ತಿರುಪ್ಪಳ್ಳಿ ಎಳುಚಿ, ಹಾಗೆ ತಿರುಪ್ಪಾವೈ ಒಂದು ಸೇವೆ ಆಗುತ್ತೆ. ಅದಾದಮೇಲೆ ದೇವರಿಗೆ ಸಾತ್ತು ಮೊರೆ, ಅದಾದಮೇಲೆ ಆ ದಿನದ ಒಂದು ಪಾಸುರದಲ್ಲಿ ಮಹಾಮಂಗಳಾರತಿಯನ್ನು ಮಾಡ್ತಾರೆ ದೇವರಿಗೆ. ಅದು ಈ ಎಲ್ಲ ವೈಷ್ಣವ ಕ್ಷೇತ್ರಗಳಲ್ಲೂ ವಿಶೇಷವಾಗಿ ನಡೆಯತಕ್ಕಂಥದ್ದು ಇಲ್ಲೂ ನಡೀತಾ ಇದೆ. ಅದು ಇವತ್ತು ವೈಕುಂಠ ಏಕಾದಶಿ ಇನ್ನೂ ವಿಶೇಷವಾಗಿ ಅಲಂಕಾರ, ವಜ್ರಾಂಗಿ, ಹೂವಿಂದ ಸೇವೆ ಎಲ್ಲ ಆಗಿ ಇವತ್ತು ನಮಗೆ ದೇವರು ವೈಕುಂಠ ಉತ್ತರ ದ್ವಾರ ದರ್ಶನ ಹಾಗೆ ಬೆಳ್ಳಿಯ ರಥದಲ್ಲಿ ಸೇವೆ ನೀಡ್ತಾ ಇದ್ದಾನೆ ನಮ್ಮ ಕ್ಷೇತ್ರದಲ್ಲಿ. ವಿಶೇಷವಾಗಿ ನಾರಾಯಣ ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದ ಇರಬೇಕು. ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹೆ ತನ್ನೋ ವಿಷ್ಣು ಪ್ರಚೋದಯಾತ ಅಂತ ಹೇಳ್ತಾರೆ. ಅದೇ ಥರನಾಗಿ ಇವತ್ತಿನ ದಿವಸ ಶ್ರೀ ವೈಕುಂಠ ಮಹಾದ್ವಾರ ತೆಗೆಯುವುದರಿಂದ ಇವತ್ತಿನ ದಿವಸ ಆ ವೈಕುಂಠ ಏಕಾದಶಿಗೆ ಮಹಾವೈಕುಂಠಕ್ಕೆ ತಲುಪ್ತಾರಂತೇಳಿ ಮಹಾವಿಷ್ಣುವಿನ ಆಶೀರ್ವಾದ ಇರಬೇಕಂತೇಳಿ ವೈಕುಂಠ ಆರಾಧನೆಯನ್ನು ಮಾಡತಕ್ಕಂಥದ್ದು. ಅದೇ ಥರನಾಗಿ ಈ ದೇವಸ್ಥಾನದಲ್ಲಿ 43ನೇ ವಿಶೇಷವಾಗಿ 43ನೇ ವರ್ಷದ ವೈಕುಂಠ ಏಕಾದಶಿ ಪ್ರಯುಕ್ತ ಇವತ್ತಿನ ದಿವಸ ಸಾವಿರಾರು ಭಕ್ತಾದಿಗಳು ಇಲ್ಲಿ ದರ್ಶನ ಮಾಡ್ತಾ ಇದ್ದಾರೆ. ಅದೇ ಥರನಾಗಿ ವಿಶೇಷವಾಗಿ ಈ ಶಿವನಿಗೆ ವೈದ್ಯನಾಥೇಶ್ವರನಿಗೆ ಶಿವನಿಗೆ 2 ಹೊತ್ತು ಅಭಿಷೇಕ ನಡೆಯುತ್ತದೆ. ಪ್ರತಿದಿನವೂ 2 ಹೊತ್ತು ಅಭಿಷೇಕ, ಮಹಾಮಂಗಳಾರತಿ ನಡೆಯುತ್ತದೆ. ಅದೇ ಥರನಾಗಿ ಇವತ್ತಿನ ದಿವಸ ವೈಕುಂಠ ಏಕಾದಶಿ ಇರೋದರಿಂದ ಸಾವಿರಾರು ಭಕ್ತಾದಿಗಳು ಇಲ್ಲಿ ಲಡ್ಡು ಪ್ರಸಾದವನ್ನು ಮಾಡ್ತಕ್ಕಂಥದ್ದು. ಸರಿಸುಮಾರು 40,000 ಲಡ್ಡುವನ್ನು ಮಾಡ್ತಕ್ಕಂಥದ್ದು. ಅದೇ ಥರನಾಗಿ ಪ್ರಸಾದ ಮತ್ತು ವಿತರಣೆ ಮಾಡ್ತಕ್ಕಂಥದ್ದು. ಅದೇ ಥರನಾಗಿ ಶಿವನಿಗೆ ಪ್ರತಿನಿತ್ಯವೂ ಮಹಾರುದ್ರಾಭಿಷೇಕ ನಡೀತಕ್ಕಂಥದ್ದು. ಅಮ್ಮನವರಿಗೆ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷ ಪೂಜೆ ದೊರೆಯುತ್ತದೆ. ಬೆಳಗಿನ ಜಾವ 3 ಗಂಟೆಯಿಂದ ರಾತ್ರಿ 10:30ಕ್ಕೆ ಶಯನೋತ್ಸವ ಇರುತ್ತದೆ. ಶಯನೋತ್ಸವ ಮುಗಿದ ನಂತರ ದರ್ಶನ ಕ್ಲೋಸ್ ಆಗುತ್ತೆ. ಅಲ್ಲಿ ತರ್ತನಾಗಿ ಸುಮಾರು ಭಕ್ತಾದಿಗಳು ದರ್ಶನವನ್ನು ಮಾಡ್ತಕ್ಕಂಥದ್ದು. ಈ ವೈಕುಂಠ ಏಕಾದಶಿ ಅನ್ನೋದು ನನಗೆ ಗೊತ್ತಾಗಿ ನಾವು 35 ವರ್ಷದಿಂದ ನೋಡ್ತಾ ಇದ್ವಿ. ವೈಕುಂಠ ದ್ವಾರ ಮಾಡಿ ಒಂದು 10-12 ವರ್ಷ ಆಗಿದೆ. ಆವಾಗಿಂದ ನಡೀತಾ ಇದೆ. ಇಲ್ಲಿ ಧನುರ್ಮಾಸದಲ್ಲಿ ವೆಂಕಟೇಶ್ವರ ಗ್ರೂಪ್ ಅಂತ ಒಂದು ಗ್ರೂಪ್ ಅವರಿದ್ದಾರೆ. ಅವರು ಬೆಳಗ್ಗೆ 5 ಗಂಟೆಗೆ ಬಂದು ಪಾರಾಯಣ ಮಾಡ್ತಾರೆ. ಅದರಲ್ಲಿ ಒಂದು 20-30 ಜನ ಮೇಲೆ ಇದ್ದಾರೆ. ಪ್ರತಿ ವರ್ಷವೂ ಧನುರ್ಮಾಸಕ್ಕೆ ಎಲ್ಲರೂ ಬಂದು ದೇವರ ಸೇವೆ ಮಾಡಿ ದೇವರ ಕೃಪೆ ತಗೊಂಡು ಹೋಗ್ತೀವಿ ನಾವು. ಆ ಥರ ಎಷ್ಟೋ ಭಕ್ತಾದಿಗಳು ಈ ವೈಕುಂಠ ಏಕಾದಶಿ ತುಂಬ ಒಂದು ಪ್ರಸಿದ್ಧವಾದ ಒಂದಿದು. ಜನಗಳು ಬೇಜಾನ್ ಬರ್ತಾರೆ. ರಾತ್ರಿ 10 ಗಂಟೆವರೆಗೂ ಜನಸಂಖ್ಯೆ ಕಮ್ಮಿನೇ ಆಗೋದಿಲ್ಲ ಈ ದೇವಸ್ಥಾನದಲ್ಲಿ. ಅದು ವೈಕುಂಠ ದ್ವಾರ ಇವತ್ತು ಒಂದು ದಿವಸನೇ ಬಾಗಿಲು ತೆಗೆಯೋದು. ಅದರಿಂದ ಭಕ್ತಾದಿಗಳು 4 ಗಂಟೆಯಿಂದನೇ ಬರ್ತಾರೆ. ನಾವು ಪಾರಾಯಣದವರು ಮಧ್ಯರಾತ್ರಿ 1 ಗಂಟೆಯಿಂದನೇ ಇಲ್ಲಿ ಇರ್ತೀವಿ. ನಾವು ಇದ್ದು ಮಹಾಮಂಗಳಾರತಿ ತೊಗೊಂಡು ಹೋಗ್ತೀವಿ. ಪ್ರತಿ ವರ್ಷ ಇದೇ ಥರ ಬಂದು ನಾವು ಸೇವೆನ ಸಲ್ಲಿಸ್ತಾ ಇದ್ದೀವಿ. ನಮಗೊಂದು ಅವಕಾಶ ಮಾಡಿಕೊಡ್ತಿದ್ದಾರೆ. ಪ್ರತಿ ಒಂದು ಶುಕ್ಲ ಪಕ್ಷ ಧನುರ್ಮಾಸದ ಒಂದು ಶುಕ್ಲ ಪಕ್ಷದಲ್ಲಿ ವೈಕುಂಠ ಏಕಾದಶಿಯನ್ನು ನಡೆಸ್ತಾರೆ. ಇಲ್ಲಿ ವಿಶೇಷವಾಗಿ ಸುತ್ತಮುತ್ತಲು ಯಾವುದೂ ಶ್ರೀನಿವಾಸ ದೇವಸ್ಥಾನ ಇಲ್ಲ ವೆಂಕಟೇಶ್ವರಂದು. ಅದಕ್ಕೋಸ್ಕರ ಇಲ್ಲಿ ಜನ ತುಂಬ ಬರ್ತಾರೆ. ಎಲ್ಲ ಥರ ಒಂದು ಅಣಿ ಮಾಡಿಕೊಡ್ತಾರೆ ನಮಗೆ ಇಲ್ಲಿ ದೇವಸ್ಥಾನದಲ್ಲಿ. ಈ ವೈಕುಂಠ ದ್ವಾರ ಇವತ್ತು ತೆಗೆದಿರುತ್ತೆ ಅನ್ನೋ ಒಂದು ವಿಶೇಷತೆ ಇಂದ ನಾವು ಬಂದು ಭಗವಂತನಲ್ಲಿ ಬೆಳಗ್ಗೆಯಿಂದ ಒಂದು ಬ್ಯಾಚಸ್ ಕೊಡ್ತಾರೆ. ಇಲ್ಲಿ 4-5 ಬ್ಯಾಚಸ್ಸು. ಅದರಲ್ಲಿ ನಮಗೊಂದು 1.5 ಗಂಟೆ ನಮಗೆ ಇಲ್ಲಿ ಬಿಟ್ಕೊಡ್ತಾರೆ. ನಾವು ಇದನ್ನ ಪಾರಾಯಣ ಮಾಡಿ ನಾವು ಭಜನೆ ಎಲ್ಲ ಮಾಡಿ ಹೊರಡ್ತೀವಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.